ಸಿಎಂ ಕುರ್ಚಿಗಾಗಿ ಸಿದ್ದು ಮತ್ತು ಡಿಕೆ ನಡುವೆ ಜಗಳ ಅಥವಾ ಒಂದು ಮಾತಿನ ಚಕಮಕಿ ನಡೀತಾ ಇದೆ ಎನ್ನುವಂತಹ ವಿಚಾರ ಗೊತ್ತು. ಅದು ಬಹಿರಂಗ ಆಗದೇ ಇದ್ರೂ ಕೂಡ ಒಳಗೆ ನಡೀತಾ ಇರುವಂತಹ ವಿಚಾರಗಳು ಇವೆಲ್ಲವೂ ಕೂಡ ಈಗ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದೆ ಕುರುಬ ಸಂಘ ಎನ್ನುವಂತಹ ವಿಚಾರ. ಯಾಕಂದರೆ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸಂಘ ನಿಂತಿತ್ತು, ಈಗ ಸಿದ್ದರಾಮಯ್ಯ ಪರವಾಗಿ ಕುರುಬ ಸಂಘ ನಿಂತಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಹುದ್ದೆಯನ್ನ ಕಸಿದರೆ ದೇಶಾದ್ಯಂತ ಹೋರಾಟ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರು ಹಿಂದ ನಾಯಕರು. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಕುರುಬ ಸಂಘ ಏನಿದೆ. ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಬರೀ ಕುರುಬ ಸಮುದಾಯದ ನಾಯಕರಲ್ಲ, ಹಿಂದ ನಾಯಕರು. ಹೀಗಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಕುರುಬ ಸಮುದಾಯ, ಡಿಕೆ ಬೆನ್ನಿಗೆ ನಿಂತಿದ್ದಾರೆ ಒಕ್ಕಲಿಗ ಸಮುದಾಯ. ಹೌದು, ಈಗ ಸ್ವಾಮೀಜಿಗಳು ಸಮುದಾಯಗಳು ಕೂಡ ರಾಜಕೀಯಕ್ಕೆ ಬಂದು ಈ ಬೆನ್ನಲ್ಲೇ ಕುರುಬ ಸಮುದಾಯದಿಂದ ಒಂದು ಸಿಎಂ ಸಿದ್ದಗೆ ಬೆಂಬಲ ಸಿಗುತ್ತಾ ಇದೆ. ಸಿಎಂ ಕುರ್ಚಿ ಏನು ಇಬ್ಬರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಾನು ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಮುಂದುವರಿಬೇಕು ಅಂತ ಅವರು, ಈಗ 2.5 ವರ್ಷ ಆಗಿದೆ, ನನ್ನ ಸಮಯ ಬಂದಿದೆ ಬಿಟ್ಕೊಡಿ ಅಂತ ಡಿಕೆ ಶಿವಕುಮಾರ್. ಹೀಗಿರುವಾಗ ಇವರಿಬ್ಬರು ರಾಜಕೀಯವಾಗಿ ಮಾತನಾಡ್ತಾ ಇದ್ರು, ರಾಜಕೀಯ ಒಂದು ನಡೆಗಳಿತ್ತು. ಈಗ ಸ್ವಾಮೀಜಿಗಳು ಮತ್ತು ಸಂಘಗಳು ಬರ್ತಾ ಇವೆ, ನಮ್ಮ ನಾಯಕನೇ ಸಿಎಂ ಆಗಿ ಮುಂದುವರಿಬೇಕು, ಇಲ್ಲ ನಮ್ಮ ನಾಯಕನಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ಕುರುಬ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಈ ಸಂಘಗಳು ಬರ್ತಾ ಇವೆ, ಮಾತನಾಡ್ತಾ ಇವೆ. ಅವರವರ ನಾಯಕರನ್ನು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೇವಲ ಕುರುಬ ಸಮಾಜಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಅಹಿಂದ ನಾಯಕ, ಅವರಿಗೆ ಆದಂಥ ಒಂದು ವರ್ಚಸ್ಸಿದೆ, ಅವರನ್ನೇ ಮುಂದುವರಿಸಬೇಕು ಅಂತ ಈಗ ಕುರುಬ ಸಮುದಾಯ ಪಟ್ಟೆಡ್ಕೊಂಡು ಕೊಡ್ತಾರೆ. ಮತ್ತು ಸಭೆಯನ್ನು ಕೂಡ ಮಾಡಿದೆ ಈ ಒಂದು ವಿಚಾರವಾಗಿ. ಆ ಸಭೆಯಲ್ಲಿ ನಿರ್ಧಾರ ಕೂಡ ಆಗಿದೆ, ನಾವು ಸಿಎಂ ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡಬೇಕು. ಒಂದು ವೇಳೆ ಏನಾದರೂ ಅವರನ್ನು ಮುಂದುವರಿಸದೆ ಹೋದರೆ, ಕೆಳಗಿಳಿಸುವಂಥ ಕೆಲಸವನ್ನು ಏನಾದರೂ ಮಾಡಿದ್ರೆ ನಾವು ದೇಶಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಕುರುಬ ಸಂಘ ಹೇಳ್ತಾ ಇದೆ. ಸಾಕಷ್ಟು ಒಂದು ನಿರ್ಧಾರಗಳನ್ನು ಮಾಡಿದರೆ ನಡೆದಂತಹ ಒಂದು ಸಭೆಯಲ್ಲಿ ಏನು ಒಕ್ಕಲಿಗ ಸಮುದಾಯ ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡ್ತಾ ಇತ್ತು, ಅವರಿಗೆ ಸಪೋರ್ಟ್ ಮಾಡುವಂತಹ ವಿಚಾರವಾಗಿ ಏನು ಮಾತನಾಡ್ತಾ ಇದ್ರು, ಇದೇ ರೀತಿಯಾಗಿ ನಾವು ಕೂಡ ನಮ್ಮ ನಾಯಕನಿಗೆ ಸಪೋರ್ಟ್ ಮಾಡಬೇಕಂತ ಆ ಸಮುದಾಯ ನಿಂತ್ಕೊಂಡಿದೆ. ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯ ಕೂತಿದೆ, ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನು ಏನಾದರೂ ಕೆಳಗಿಳಿಸುವಂತಹ ಯೋಚನೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ, ಅದು ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಮುದಾಯಗಳು ಸಪೋರ್ಟ್ ಮಾಡ್ತಾ ಇವೆ ಈ ಇಬ್ಬರು ನಾಯಕರಿಗೆ. ಆದರೆ ಯಾರು ಏನೇ ಸಪೋರ್ಟ್ ಮಾಡಿದ್ರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ ಅಂತಿಮ ಆಗಿರೋದ್ರಿಂದ ಇವರು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ನೀವು ಈ ರೀತಿಯಾದಂತಹ ಒಂದು ಯೋಚನೆಯನ್ನು ಮಾಡ್ತಾ ಇದ್ದರೆ ಕೈ ಬಿಡಿ, ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ, ಇಲ್ಲ ಅಂದರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಕುರುಬ ಸಂಘ ಕುರುಬ ಸಮುದಾಯ ಈಗ ಸಿದ್ದರಾಮಯ್ಯ ಪರವಾಗಿ ನಿಂತು ಮಾತನಾಡ್ತಾ ಇದೆ. ಆತ ಡಿಕೆ ಶಿವಕುಮಾರ್, ಇತ್ತ ಸಿದ್ದರಾಮಯ್ಯ, ಇಬ್ಬರು ಕೂಡ ಸಮಬಲದ ನಾಯಕರು. ಆದರೆ ಸಿದ್ದರಾಮಯ್ಯಗಿರುವಂತಹ ಒಂದು ಜನಪ್ರಿಯತೆ ಮತ್ತು ಡಿಕೆ ಶಿವಕುಮಾರ್ಗೆ ಇರುವಂತಹ ಒಂದು ರಾಜಕೀಯ ತಂತ್ರಗಾರಿಕೆ ಎಲ್ಲವೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್. ಹೀಗಾಗಿ ಸಿದ್ದರಾಮಯ್ಯ ವಿಚಾರದಲ್ಲಿ ಈಗ ಕುರುಬ ಸಂಘ ಕುರುಬ ಸಮುದಾಯ ಮಾತನಾಡ್ತಾ ಇದೆ, ಸಿದ್ದರಾಮಯ್ಯ ಅವರೇ ಆಗಬೇಕು, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು, ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಚೇಂಜ್ ಮಾಡಬಾರದು, ಇಲ್ಲಾಂದರೆ ಅದರ ಪರಿಣಾಮ ಮುಂದೆ ಬೇರೆ ಆಗಿರುತ್ತೆ, ಎದುರಿಸ್ತೀವಿ, ಮತ್ತು ಇಡೀ ಕಾಂಗ್ರೆಸ್ಸನ್ನೇ ನಾವು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇತ್ತು ಈ ಒಂದು ಸಂಘ. ಯಾಕಂದರೆ ಸಭೆ ನಡೆದಂತಹ ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತೈತೆ. ಅದರಲ್ಲಿ ಏನಂದರೆ ಸಿದ್ದರಾಮಯ್ಯ ಅವರೇನಿದ್ದಾರೆ ಅವರು ಬರೀ ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರಲ್ಲ, ಇಡೀ ಒಂದು ರಾಜ್ಯದಲ್ಲಿರುವಂಥ ಅಹಿಂದ ನಾಯಕರಂತ ಗುರುತಿಸಿಕೊಂಡಿದ್ದಾರೆ. ಮತ್ತು ನಾವು ಮುಂದಿನ ದಿನಗಳಲ್ಲಿ ನೀವೇನಾದರೂ ಈ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಾವು ಕಾಂಗ್ರೆಸ್ ಸರ್ಕಾರವನ್ನು ಬಹಿಷ್ಕರಿಸ್ತೀವಿ, ಮತ್ತು ಯಾರು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ನಡ್ಕೊಳ್ಳುವಂತಹ ನಾಯಕರಿದ್ದಾರಲ್ಲ ಅವರನ್ನು ನಾವು ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಸೋಲಿಸುವಂತಹ ಒಂದು ನಿರ್ಧಾರವನ್ನು ಮಾಡ್ತೀವಿ ಅಥವಾ ಪ್ರಚಾರವನ್ನು ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಈ ಒಂದು ಸಮುದಾಯ ಹೇಳ್ತಾ ಇತ್ತು, ಸಂಘ ಹೇಳ್ತಾ ಇತ್ತು ಅನ್ನುವಂಥದ್ದು ಸಭೆಯಲ್ಲಿ ಗೊತ್ತಾಗಿರುವಂತಹ ವಿಚಾರ. ಹೀಗಾಗಿ ಇಡೀ ಕುರುಬ ಸಮುದಾಯ ಸಂಘ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.